ವ್ಯಕ್ತಿ ಒಂದು ಶರ್ಟ್ ಅನ್ನ ಅದರ ಖರೀದಿ ಬೆಲೆಗಿಂತ 30% ಹೆಚ್ಚು ಮಾರ್ಕ್ ಪ್ರೈಸ್ ಗೆ ಗುರುತಿಸ್ತಾನ. ನಂತರ ಕೆಲವು ರಿಯಾಯಿತಿ ನೀಡಿ ಅದನ್ನ ಅದರ ಮಾರ್ಕ್ ಪ್ರೈಸ್ ಗಿಂತ ₹150 ಕಡಿಮೆ ಬೆಲೆಗೆ ಮಾರ್ತಾನೆ. ಆದ್ರೂ ಅವನು 20% ಲಾಭದಲ್ಲಿ ಪಡೆಯುತ್ತಾನೆ. ಆ ವ್ಯಕ್ತಿ ನೀಡಿದ ರಿಯಾಯಿತಿ ಶೇಕಡಾವಾರು ಎಷ್ಟು ಅಂತ ಕೇಳಿದ್ರೆ ನೋಡಿ, ಇಲ್ಲಿ ಕಾಸ್ಟ್ ಪ್ರೈಸ್ ಟು ಮಾರ್ಕ್ ಪ್ರೈಸ್ ರೇಷಿಯೋ ಏನಕತಿ 30% ಜಾಸ್ತಿ. ಅಂದ್ರೆ ಕಾಸ್ಟ್ ಪ್ರೈಸ್ 10 ಇತ್ತು ಅಂದ್ರೆ ಮಾರ್ಕ್ ಪ್ರೈಸ್ ಎಷ್ಟಾಗತಿ ಇಲ್ಲಿ 13 ಆಕತಿ. ಆದ್ರ ಅವ 20% ಲಾಭ ಪಡಿತಾನೆ ಇದರಿಂದ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಏನಕತಿ ಇಲ್ಲಿ ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ 25 100 6:5 ಬಂತು. ಈ ಸೈಡ್ ನಂಬರ್ ತೊಗೊಂಡು ಇಲ್ಲಿ 13 ಇದೆಷ್ಟಾಗತ್ತ, ಸಾರಿ ಇಲ್ಲಿ ಇದು 13 ಅಲ್ಲ, ಇದು 5 ಆಕತಿ. 5 ಒಂದ್ಲೆ 5 2 10 5 2 10 6 2 12 5 2 10 ಇದು 13 ಆತ. ಇಲ್ಲಿ ಅಷ್ಟು ಏನ್ ಕೊಟ್ಟರಿ ಇಲ್ಲಿ ಎರಡು ಡಿಸ್ಕೌಂಟ್ ವ್ಯಾಲ್ಯೂ ಎಷ್ಟೈತಿ 1 ಐತಿ. ಒಂದ್ರ ವ್ಯಾಲ್ಯೂ ಎಷ್ಟು ಕೊಟ್ಟನ ₹150 ಕೊಟ್ಟನ. ಆ ವ್ಯಕ್ತಿ ನೀಡಿದ ರಿಯಾಯಿತಿ ಶೇಕಡಾವಾರು ಎಷ್ಟು ಅಂತ ಕೊಟ್ಟನ. ಇಲ್ಲಿ 12 ಐತಿ, ಇಲ್ಲಿ 13 ಐತಿ. ಡಿಸ್ಕೌಂಟ್ ಎಷ್ಟಾಯ್ತು 1 ಆಯ್ತು. 1/13 × 100 ಮಾಡಿದ್ರೆ ಏನಾಗುತ್ತೆ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ 7.69% ಆಗತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.